ಬೀದರ್ನಲ್ಲಿ ಮಾಜಿ ಸಚಿವ ಮತ್ತೆ ಶಾಸಕರ ನಡುವೆ ಬಿಗ್ ಫೈಟ್ ನಡೆದಿದೆ. ಬೀದರ್ನಲ್ಲಿ ನಡೆದಿರುವಂಥ ಘಟನೆ, ಮಾಜಿ ಸಚಿವ ಮತ್ತೆ ಶಾಸಕರ ನಡುವೆ ಒಂದು ಜಟಾಪಟಿ ಆಗಿರೋದು. ಸಂಪೂರ್ಣವಾಗಿ ಆ ವಿಡಿಯೋ ಕೂಡ ನಮಗೆ ಲಭ್ಯ ಆಗಿದೆ. ಮಾಜಿ ಸಚಿವ ಮತ್ತೆ ಶಾಸಕರ ನಡುವೆ ಗಲಾಟೆ, ಮಾರಾಮಾರಿ ನಡೆದಿರುವಂಥ ಘಟನೆ ಬೀದರ್ನಲ್ಲಿ ಬಿಗ್ ಫೈಟ್ ಆಗಿದೆ. ರಾಜಶೇಖರ್ ಪಾಟೀಲ್ ಮತ್ತೆ ಸಿದ್ದು ಪಾಟೀಲ್ ನಡುವೆ ಹಂಗಾಮ ಆಗಿರೋದು ಬೀದರ್ನಲ್ಲಿ. ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಸರ್ಕಾರಿ ಕಾರ್ಯಕ್ರಮದ ಬ್ಯಾನರ್ನಲ್ಲಿ MLC ಫೋಟೋ ಹಾಕದಿದ್ದಕ್ಕೆ ಇವರಿಬ್ಬರ ನಡುವೆ ಫೈಟ್ ನಡೆದಿರೋದು. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮತ್ತೆ MLC ಭೀಮರಾವ್ ಪಾಟೀಲ್ ನಡುವೆ, ಚಂದ್ರಶೇಖರ್ ಪಾಟೀಲ್ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಬೀದರ್ನಲ್ಲಿ ಆಗಿರುವಂಥ ಫೈಟ್ ಇದು. ಸಚಿವ ಮತ್ತೆ ಶಾಸಕರ ನಡುವೆ, ಮಾಜಿ ಸಚಿವ ಬೀದರ್ನಲ್ಲಿ ರಾಜಶೇಖರ್ ಪಾಟೀಲ್ ಸಿದ್ದು ಪಾಟೀಲ್ ನಡುವೆ ಹಂಗಾಮ ಆಗಿದೆ. ಬೀದರ್ನಲ್ಲಿ ಬ್ಯಾನರ್ನಲ್ಲಿ, ಫ್ಲೆಕ್ಸ್ನಲ್ಲಿ ಹೆಸರು ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಗಲಾಟೆ ಆಗಿರೋದು. ಸರ್ಕಾರಿ ಕಾರ್ಯಕ್ರಮದ ಬ್ಯಾನರ್ ಅದು. MLC ಫೋಟೋ ಹಾಕದಿದ್ದಕ್ಕೆ ಫೈಟ್ ಆಗಿದೆ. ಬಿಜೆಪಿಯ ಶಾಸಕ ಸಿದ್ದು ಪಾಟೀಲ್ ಮತ್ತೆ MLC ಭೀಮರಾವ್ ಪಾಟೀಲ್ ಇವರಿಬ್ಬರ ನಡುವೆ ಆಗಿರುವಂಥ ಗಲಾಟೆ. ಚಂದ್ರಶೇಖರ್ ಪಾಟೀಲ್ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಯಾಕೆ? ಸರ್ಕಾರಿ ಕಾರ್ಯಕ್ರಮದಲ್ಲಿ ಇವರ ಹೆಸರು ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗಲಾಟೆ ಆಗಿರೋದು. ನೋಡಿ, ಆ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೀದರ್ನಲ್ಲಾಗಿರುವಂಥ ಘಟನೆ, ಮಾಜಿ ಸಚಿವ ಮತ್ತೆ ಶಾಸಕನ ನಡುವೆ ಫೈಟ್. ಯಾಕೆ? ಸರ್ಕಾರಿ ಕಾರ್ಯಕ್ರಮದ ಬ್ಯಾನರ್ ಒಂದರಲ್ಲಿ ನನ್ನ ಹೆಸರು ಹಾಕಿಲ್ಲ, ಹೆಸರು ಮತ್ತು ಫೋಟೋ ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಗಲಾಟೆ ಆಗಿದೆ. ಆ ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಫಂಕ್ಷನ್ದಾಗ ಆಮೆ ಉಪಾಧ್ಯಕ್ಷ ಎಲ್ಲಕ್ಕ ಇದಕ್ಕೆ ನಾ ಇದ್ದೀನಿ, ಎಲ್ಲಕ್ಕ ಇದ್ದೀನಿಲ್ಲ, ಮತ್ತಿದ್ರ ಹಾಕ್ಬೇಕಲ್ಲ ಫೋಟೋ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಮರೆಕಳೆ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ, ಯಾಕೆ ಅವರಿಬ್ಬರ ನಡುವೆ ಗಲಾಟೆ ಆಗಿರೋದು? ಏನ್ ವಿಚಾರ ಅದು? ಸರ್ಕಾರಿ ಕಾರ್ಯಕ್ರಮ ಏನದು? ಏನ್ ಮಾಹಿತಿ ಇದೆ ಮಲ್ಲಿಕಾರ್ಜುನ್? ಹೌದು, ಈಗಾಗಲೇ ಏನಂದ್ರೆ ಶಾಸಕ ಸಿದ್ದು ಪಾಟೀಲ್ ಮತ್ತು ರಾಜಶೇಖರ್ ಪಾಟೀಲ್ ಕುಟುಂಬಸ್ಥರ ಸಹೋದರ ಸಂಬಂಧಿಗಳ ಮಧ್ಯೆ ಕಳೆದ ಚುನಾವಣೆಯಿಂದಲೇ ಸಾಕಷ್ಟೊಂದು ಆ ಫೈಟ್, ಬಿಗ್ ಫೈಟ್ ನಡೀತಾ ಇದೆ. ಅಲ್ಲಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತೇನು ಹುಮ್ನಾಬಾದ್ ತಾಲೂಕಿನ ದುಬುಲ್ಗುಂಡಿ ಗ್ರಾಮದಲ್ಲಿ JGM ಕಾಮಗಾರಿ, ಜಲಜೀವನ್ ಮಿಷನ್ ಏನು ಕುಡಿಯೋ ನೀರಿನ ಕಾಮಗಾರಿ ಇದೆ. ಆ ಒಂದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಏನಂದ್ರೆ ಕ್ಷೇತ್ರ ಶಾಸಕ ಸಿದ್ದು ಪಾಟೀಲ್ ಅವರು ಹೋಗ್ತಾರೆ. ಆ ಸಂದರ್ಭದಲ್ಲೇ ಏನು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಸಹೋದರ ಭೀಮರಾವ್ ಪಾಟೀಲ್ ಮತ್ತು ಈಗಾಗಲೇ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ವಿಧಾನ ಪರಿಷತ್ ಸದಸ್ಯರು, ಅವರಿಬ್ಬರೂ ಕೂಡ ಸೇರಿದಂತೆ ಶಾಸಕರ ಪುತ್ರರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಶಾಸಕರು ಮತ್ತೇನಂದ್ರೆ ವಿಧಾನ ಪರಿಷತ್ ಸದಸ್ಯರ ಮಧ್ಯೆ ಏನು ಈಗಾಗಲೇ ಅಧಿಕಾರಿಗಳು ಮಾಡಿದ ಅವಾಂತರಕ್ಕೆ ಎಲ್ಲೋ ಒಂದು ಕಡೆ ಶಾಸಕರು ಮತ್ತೇನಂದ್ರೆ ವಿಧಾನ ಪರಿಷತ್ ಸದಸ್ಯರು ಈ ರೀತಿ ಬಹಿರಂಗವಾಗಿ ಏನಂದ್ರೆ ಕಿತ್ತಾಡಿಕೊಂಡು ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಘಟನೆ ನಡೆದ ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿದ್ದಂಥ ಎರಡೂ ಕಡೆ ಕಾರ್ಯಕರ್ತರು, BJP ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಆತಂಕೀಡಾಗರು ಅಂತ ಹೇಳ್ಬಹುದು. ಏನು ಈಗಾಗಲೇ ಕಾಮಗಾರಿಯ ಏನು ಕಾಮಗಾರಿದೇನು ಈಗಾಗಲೇ
ಒಂದು ಪೋಸ್ಟರ್ ಹಾಕ್ತಾರೆ, ನಾಮಫಲಕ ಹಾಕ್ತಾರೆ. ಆ ಒಂದು ಬ್ಯಾನರಲ್ಲಿ ಈಗಾಗಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರ ಹೆಸರು ಫೋಟೋಗಳನ್ನು ಯಾಕೆ ಹಾಕಿಲ್ಲ, ಶಿಷ್ಟಾಚಾರ ಯಾಕೆ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅಂತೇಳಿ ಶಾಸಕರ ಎದುರುಗಡೆ ಏನದಂದ್ರೆ ವಿಧಾನ ಪರಿಷತ್ ಸದಸ್ಯರು ಅಧಿಕಾರಿಗಳಿಗೆ ಕ್ಲಾಸ್ ತಗೋತಾರೆ. ಸ್ಥಳದಲ್ಲಿದ್ದಂಥ JGM ಜಲ್ ಜೀವನ್ ಮಿಷನ್ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈಗಾಗಲೇ ಕ್ಷೇತ್ರ ಶಾಸಕರು ಕೂಡ ಕೇಳ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭೆ ಚುನಾವಣೆ ಇಂದಲೇ ಏನು ಕಾಂಗ್ರೆಸ್ಸಿನ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕುಟುಂಬಸ್ಥರು ಮತ್ತು ಈಗಾಗಲೇ BJPಯ ಹಾಲಿ ಶಾಸಕನಿದ್ದರ ಸಿದ್ದು ಪಾಟೀಲ್ ಮಧ್ಯೆ ಸಾಕಷ್ಟೊಂದು ಅಲ್ಲಲ್ಲಿ ಕಾರ್ಯಕ್ರಮಗಳಲ್ಲಿ ಟಾಕ್ ವಾರು, ಬಿಗ್ ಫೈಟು, ಕೈ ಮಿಲಾಯಿಸುವ ಹಂತಕ್ಕೆ ಈ ಹಿಂದೆ ಕೂಡ ಒಂದೆರಡು ಸರಿ ಘಟನೆಗಳಾಗಿವು. ಆದರೆ ಇವತ್ತು ನಡೆದಂಥ ಘಟನೆಯಿಂದ ಆ ಕಾರ್ಯಕ್ರಮದಲ್ಲಿದ್ದಂಥ ಎಲ್ಲೋ ಒಂದು ಕಡೆ ಸಾಕಷ್ಟು ಜನ ಅಧಿಕಾರಿಗಳು, ಕಾರ್ಯಕರ್ತರು, ಅಲ್ಲಿ ಪೊಲೀಸರು ಏನಾದರೂ ಆ ಸಮಯಕ್ಕೆ ಇರದೇ ಇದ್ದರೆ ದೊಡ್ಡ ಒಂದು ದುರಂತವೇ, ದೊಡ್ಡ ದುರ್ಘಟನೆವೇ ನಡೀತಾ ಅಂತ ಹೇಳ್ಬೋದು, ನೋಡ್ಬೋದು. ಈ ದೃಶ್ಯದಲ್ಲಿ ಶಾಸಕರು ಕೂಡ ಎಲ್ಲೋ ಒಂದು ಕಡೆ ತಾಳ್ಮೆ ಕಳ್ಕೊತಾ ಇದ್ದಾರೆ, ಇನ್ನೊಂದು ಕಡೆ ವಿಧಾನ ಪರಿಷತ್ ಸದಸ್ಯರು ಕೂಡ ಆ ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ತಾಳ್ಮೆ ಕಳ್ಕೊಂಡು ಇಬ್ರು ಕೈ ಮಿಲಾಯಿಸುವ ಹಂತಕ್ಕೆ ಆ ಒಂದು ಗಲಾಟೆ, ಆ ಒಂದು ಮಾತಿನ ಚಕಮಕಿ ಇವತ್ತು ನಡೆದ ಅಂತ ಹೇಳಬಹುದು. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಾತಾಡಿ